ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ಕಾಫಿನಾಡು ಚಿಕ್ಕಮಗಳೂರು ಜಿಲ್ಲೆಯ ಮಲೆನಾಡು ಭಾಗದಲ್ಲಿ ಕಾಡಾನೆಗಳ ಉಪಟಳ ಮುಂದುವರೆದಿದೆ. ಚಿಕ್ಕಮಗಳೂರು ತಾಲೂಕಿನ ಆಲ್ದೂರು ಸುತ್ತಮುತ್ತ ಎನ್ಆರ್ಪುರ ತಾಲೂಕುಗಳಲ್ಲಿ ಕಾಡಾನೆಗಳ ಉಪಟಳ ಮಿತಿಮೀರಿ ಹೋಗಿದ್ದು ಜನ ಆತಂಕದಲ್ಲಿ ಕಾಲ ಕಳೆಯುವಂತಾಗಿದೆ. ಹೀಗಾಗಿ ಮಲೆನಾಡಿಗರು ಆನೆಗಳನ್ನು ಸೆರೆಹಿಡಿದು ಸ್ಥಳಾಂತರ ಮಾಡುವಂತೆ ಒತ್ತಾಯಿಸ್ತಾ ಇದ್ದಾರೆ. ಈ ಕುರಿತು ಮಾತನಾಡಿರುವ ಕೆಪಿಸಿಸಿ ವಕ್ತಾರ ಎಚ್ ದೇವರಾಜ್, ಆನೆಗಳ ದಾಳಿಯನ್ನ ನಿಯಂತ್ರಿಸಲು ರಾಜ್ಯ ಸರ್ಕಾರ ವೈಜ್ಞಾನಿಕವಾಗಿ ಯೋಜನೆಯನ್ನ ರೂಪಿಸಬೇಕಾಗಿದೆ. ಇಲ್ಲದಿದ್ದರೆ ಜಿಲ್ಲೆಯಲ್ಲಿ ಮಾನವ ಹಾಗೂ ಕಾಡು ಪ್ರಾಣಿ ಸಂಘರ್ಷ ಅತಿರೇಕಕ್ಕೆ ಹೋಗುತ್ತೆ ಎಂದು ತಿಳಿಸಿದ್ದಾರೆ. ಅಲ್ಲದೆ ಮೂಡಿಗೆರೆ ವ್ಯಾಪ್ತಿಯಲ್ಲಿ 40ಕ್ಕೂ ಹೆಚ್ಚು ಆನೆಗಳು ಬೀಡು ಬಿಟ್ಟಿದ್ದು ಅಪಾರ ಪ್ರಮಾಣದಲ್ಲಿ ಬೆಳೆ ನಷ್ಟ ಸಂಭವಿಸ್ತಾ ಇದೆ. ಈ ಬಗ್ಗೆ ಅರಣ್ಯ ಇಲಾಖೆ ಎಚ್ಚೆತ್ತುಕೊಳ್ಳಬೇಕು ಅಂತ ಅವರು ಒತ್ತಾಯಿಸಿದ್ದಾರೆ. ಆನೆಗಳ ಹಾವಳಿ ಬಹಳ ಜಾಸ್ತಿ ಆಗಿದೆ. ಆನೆ ಮತ್ತು ಮಾನವ ಸಂಘರ್ಷ ಜಿಲ್ಲೆ ಒಳಗಡೆ ಬಹಳ ವ್ಯಾಪಕವಾಗಿ ನಡೀತಾ ಇರತಕ್ಕಂಥದ್ದನ್ನು ನಾವು ನೋಡಿದ್ದೀವಿ. ಆದಷ್ಟು ತುಂಬ ಜನ ತಮ್ಮ ಜೀವವನ್ನು ಕೂಡ ಕಳ್ಕೊಂಡಿದ್ದಾರೆ. ಇವತ್ತು ನಾವು ಹೇಳ್ತಕ್ಕಂಥದ್ದು ಯಾವುದೇ ಸರ್ಕಾರ ಇರಲಿ, ಕಾಂಗ್ರೆಸ್ ಇರಲಿ, BJP ಇರಲಿ, ದಳ ಇರಲಿ, ಇದು ಮಾಮೂಲಿ ಆಗಿಬಿಟ್ಟಿದೆ. ಎಲ್ಲ ಸರ್ಕಾರಗಳಲ್ಲೂ ಕೂಡ, ಸರ್ಕಾರ ಇದ್ದಾಗಲೂ ಕೂಡ ಆನೆ ತುಳಿತಕ್ಕೆ ಒಳಗಾಗಿ ರೈತರು, ಕಾರ್ಮಿಕರು ತಮ್ಮ ಜೀವನ ಬಿಟ್ಟಿರ್ತಕ್ಕಂಥ ಸನ್ನಿವೇಶಗಳು ಈ ಜಿಲ್ಲೆ ಒಳಗಡೆ, ಈ ಜಿಲ್ಲೆ ಮತ್ತು ರಾಜ್ಯದಲ್ಲೂ ಆಗಿದೆ. ನನ್ನ ಒತ್ತಾಯ ಇರ್ತಕ್ಕಂಥದ್ದು ಒಂದು ವೈಜ್ಞಾನಿಕವಾಗಿ ಒಂದು ತೀರ್ಮಾನಕ್ಕೆ ರಾಜ್ಯ ಸರ್ಕಾರ ಬರಬೇಕಾಗತ್ತೆ. ಆನೆ ಓಡಿಸೋ ಕಾರ್ಯಕ್ರಮ ಮಾಡ್ತಿರೋ, ಆನೆ ಕಾರಿಡಾರ್ ಮಾಡ್ತಿರೋ, ಇಲ್ಲ ರೈತರಿಗೆ ಉಚಿತವಾಗಿ ವಿದ್ಯುತ್ ಶಕ್ತಿ ಚಾಲನಾ ಇದನ್ನು ಕೊಡ್ತಿರೋ, ಏನಾದರೂ ಒಂದು ಮಾಡಬೇಕಾಗ್ತದೆ. ಮಾಡದೇ ಇದ್ದರೆ ಮುಂದಿನ ದಿನಗಳಲ್ಲಿ ಆ ಪ್ರಾಣಿ ಮತ್ತು ಮಾನವ ಸಂಘರ್ಷ ಭಾಳ ದೊಡ್ಡ ಪ್ರಮಾಣಕ್ಕೆ ಹೋಗುತ್ತೆ, ಅತಿರೇಕಕ್ಕೆ ಹೋಗುತ್ತೆ. ನಾವು ಸರ್ಕಾರ, ನಮ್ಮದೇ ಸರ್ಕಾರ ಇದೆ, ಕಾಂಗ್ರೆಸ್ ಸರ್ಕಾರ ಇದೆ, ನಮ್ಮ ಮಂತ್ರಿಗಳಿಗೆ ಒತ್ತಾಯ ಮಾಡ್ತಾಯಿದ್ದೀವಿ. ಈಗಾಗಲೇ ಈಶ್ವರ್ ಖಂಡ್ರೆಯವರು ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ, ಆನೆಗಳನ್ನು ಹಿಡಿಬೇಕು, ಹಿಡಿದು ಅವನ್ನ ಮೂಲ ಸ್ಥಾನಕ್ಕೆ ಕಳಿಸ್ಕೊಡ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅಂತೇಳಿ ಅರಣ್ಯಾಧಿಕಾರಿಗಳಿಗೆ ಈಗಾಗಲೇ ಸ್ಪಷ್ಟವಾದಂಥ ಆದೇಶ ಕೊಟ್ಟಿದ್ದಾರೆ. ಅರಣ್ಯಾಧಿಕಾರಿಗಳಿಗೂ ಕೂಡ ಹೇಳ್ತಾ ಇದ್ದೀವಿ, ಉದಾಸೀನ ಮಾಡಬಾರ್ದು. ಈಗಾಗಲೇ 2 ಜೀವವನ್ನು ಈ ವಾರದಲ್ಲೇ ಬಲಿ ತೆಗೆದುಕೊಂಡಿರ್ತಕ್ಕಂಥ ಸನ್ನಿವೇಶ ನಾವು ನೋಡಿದ್ದೇವೆ. ಈಗಾಗಲೇ ಗೋಣಿಬೀಡು ಮತ್ತು ಸುತ್ತಮುತ್ತ ಕಸಗೆಬೈಲು, ಗೋಣಿಬೀಡು, ಚೀಕ್ನಹಳ್ಳಿ ಈ ಭಾಗದಲ್ಲಿ 40 ಆನೆಗಳು ಅಲ್ಲೇ ಮುಖ ಮೂಡಿರ್ತಕ್ಕಂಥದ್ದನ್ನು 1 ತಿಂಗಳಿಂದ, ಒಂದಲ್ಲ 2 ತಿಂಗಳಿಂದಲೂ ಕೂಡ ಅಲ್ಲೇ ಇದೆ. ನಮ್ಮ ಕಾಫಿ ತೋಟನೂ ಕೂಡ ಅಲ್ಲೇ ಇರೋದ್ರಿಂದ 40 ಆನೆ ನಮ್ಮ ತೋಟದಲ್ಲೇ ಇದೆ. ಆನೆ ಏನು ಲೂಟಿ ಮಾಡಲ್ಲ, ಆನೆ ಏನು ಜನರಿಗೆ ತೊಂದರೆ ಮಾಡಲ್ಲ. ನಾವು ಜನರಿಗೆ ಕೂಡ ಮನವಿ ಮಾಡ್ತೀವಿ, ಯಾವುದೇ ಕಾರಣಕ್ಕೆ ಪ್ರಾಣಿ ಹಿಂಸೆ ಮಾಡಬೇಡಿ. ಆನೆ ಗುಂಡು ಹೊಡೆಯೋದಾಗಲಿ, ಪಟಾಕಿ ಹೊಡೆಯೋದಾಗಲಿ ಯಾವುದನ್ನು ಮಾಡಬೇಡಿ. ಆನೆ ಬಂದಾರಿಲೇ ವಾಪಸ್ ಹೋಗುತ್ತೆ. ಆದರೆ ಅರಣ್ಯ ಇಲಾಖೆಯೂ ಕೂಡ ಅದನ್ನು ಸ್ಥಳಾಂತರ ಮಾಡ್ತಕ್ಕಂಥ ಕೆಲಸವನ್ನು ಮಾಡಬೇಕಾಗುತ್ತೆ.